ಹಾಯ್ ಫ್ರೆಂಡ್ಸ್, ಈಗ ಫಸ್ಟ್ ಕ್ಲಾಸ್ ರುಚಿಯಾದ ಮ್ಯಾಂಗೋ ರಸ್ಮಲಾಯಿ ಮಾಡೋಣಂತ. ಇದಕ್ಕೆ ಏನೇನು ಬೇಕಂತಂದ್ರೆ 2 ಮಾವಿನಹಣ್ಣು ತೊಗೊಂಡಿನಿ, ಚಿರೋಟಿ ರವೆ, ಪನ್ನೀರು, ಪಿಸ್ತಾ, ಕುಂಬಳಕಾಯಿ ಬೀಜ, ಬಾದಾಮಿ ಒಂದು 7-8, ಏಲಕ್ಕಿ ಒಂದು 4, ಕೇಸರ್, ಸಕ್ರೆ ಮತ್ತು ಹಾಲು. ಇವಿಷ್ಟು ರಸ್ಮಲಾಯಿಗೆ ಬೇಕಾಗ್ತೈತಿ. ಈಗ ಮೊದಲೇ ನಾವೇನು ಮಾಡೋಣ ಅಂತ, ಈಗ ಮಾವಿನ ಹಣ್ಣು ಪೀಸು, ಪನ್ನೀರು ಮತ್ತು ಸಕ್ರೆ ಇವು 3 ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣಂತ. ಒಂದು 10-12 ಪೀಸ್ ತೊಗೊಂಡಿನಿ. ಇದನ್ನ ಪನ್ನೀರು ಅರ್ಧ ಬಟ್ಲ ಸಕ್ರೆ ಹಾಕ್ಕೊಳ್ಳೋಣಂತ. ಮಾವಿನ ಹಣ್ಣು ಪೀಸು, ಪನ್ನೀರು, ಸಕ್ರೆ ಇವು 3 ಸೇರಿ ರುಬ್ಕೊಳ್ಳೋಣಂತ. ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಸಣ್ಣಗೆ ಆಗೈತಿ ಮತ್ತು ಎಷ್ಟು ಕಲರ್ಫುಲ್ ಆಗೈತಿ. ಈಗ ಕಡೆಯಾದಾಗ ಇವೆ ಹಾಕೋಣಂತ. ಮಾವಿನ ಹಣ್ಣು ರುಬ್ಬಿದ್ದು ಗ್ಯಾಸ್ ಹಚ್ತೀನಂತ. ಈಗ ಕಡಾಯಿ ಕಾಯ್ದೈತಿ. ಮಾವಿನ ಹಣ್ಣು ರುಬ್ಕೊಂಡಿದ್ದು ಹಾಕ್ಕೊಳ್ಳೋಣಂತ. ಇದ್ರಾಗ ತುಪ್ಪ ಎಣ್ಣೆ ಏನು ಬೇಕಾಗಿಲ್ಲ ನೋಡ್ರಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಇದೊಂದು ಬಟ್ಲ ರವೆ ಹಾಕೊಳ್ಳೋಣಂತ. ಸಣ್ಣ ಉರಿ ಒಳಗೆ ಇದನ್ನ ಕೈ ಆಡಿಸ್ಕೋಬೇಕು. ಈಗ ಒಂದು ಸ್ವಲ್ಪ ಹಾಲು ಹಾಕೊಳ್ಳೋಣಂತ. ಒಂದು ಅರ್ಧ ಬಟ್ ಹಾಲು ಹಾಕ್ಕೊಂಡಿನಿ. ಇದನ್ನ ಗಟ್ಟಿ ಆಗೋವರೆಗೆ ಕೈ ಆಡಿಸ್ಬೇಕು. ಉರಿ ಸಣ್ಣಗೆ ಇಡಬೇಕು. ಒಂದು 3-4 ಎಳೆ ಕೇಸರ್ ಹಾಕ್ಕೊತೀನಿ. ಕೇಸರ್ ಹಾಕ್ಕೊಂಡು ಎಲ್ಲ ಫುಲ್ ಪೂರ್ತಿ ಕೂಡುವವರೆಗೂ ಇದನ್ನು ಕೈ ಆಡಿಸ್ಬೇಕು. ರವೆ ಈ ಮ್ಯಾಂಗೋ ರಸದಾಗ ಫುಲ್ ಬೇಯಬೇಕು. ಅದನ್ನು ನೋಡ್ರಿ ಎಷ್ಟು ಕಲರ್ಫುಲ್ ಕಾಣಿಸಾಕತ್ತೈತಿ. ಫಸ್ಟ್ ಕ್ಲಾಸ್ ರಸ್ಮಲಾಯಿ. ಎಣ್ಣಿಲ್ಲ, ತುಪ್ಪಿಲ್ಲ, ಏನೂ ಇಲ್ಲ ನೋಡ್ರಿ. ಗಟ್ಟಾಗತ್ತೈತಿ. ಈಗ ನೋಡ್ರಿ ಎಲ್ಲ ಫಸ್ಟ್ ಕ್ಲಾಸ್ ಕುಡಿಯೈತಿ, ಗಟ್ಟಿಗೈತಿ. ಈಗ ಇದನ್ನು ಗ್ಯಾಸ್ ಆರಿಸ್ಕೊಳ್ಳು. ಇದು ತಣ್ಣಗಾಗುವವರೆಗೂ ಇಲ್ಲೇ ಇದಕ್ಕೆ ಹಾಕಲಿಕ್ಕೆ ಖೀರ್ ಮಾಡೋಣಂತ. ಈಗ ಹಾಲು ಕಾಯಿಸ್ಲಿಕ್ಕೆ ಇಟ್ಟೀನಿ. ಹಾಲು ಕುದಿಯಾಕತ್ತವ. ಇದಕ್ಕೆ ಸಕ್ರೆ, ಡ್ರೈ ಫ್ರೂಟ್ಸು, ಕೇಸರು ಮತ್ತೊಂದು ಸ್ವಲ್ಪ ಮಾವಿನ ಹಣ್ಣು ಮಿಕ್ಸಿ ಮಾಡಿದ್ದು ಅದೊಂದಿಷ್ಟು ಹಾಕೊಳ್ಳೋಣಂತ. ಮತ್ತು ಇದಿಷ್ಟು ಮಾವಿನ ಹಣ್ಣು ರುಬ್ಕೊಂಡಿದ್ದು ಹಾಕೊಳ್ಳೋಣ. ಇದನ್ನ ಸ್ವಲ್ಪ ಸಣ್ಣಗೆ ಉರಿ ಇಟ್ಕೊಂಡು ಕೈ ಆಡಿಸ್ಬೇಕು. ನೋಡ್ರಿ ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ. ಈಗ ಕೇಸರ್ ಹಾಕೊಳ್ಳೋಣಂತ. ಕೇಸರ್ ಮತ್ತು ಡ್ರೈ ಫ್ರೂಟ್ಸು ಫಸ್ಟ್ ಕ್ಲಾಸ್ ಕೊಡ್ತಾ ಇದೆ. ಕಲರ್ ಬಂದಿದೆ ನೋಡ್ರಿ, ಎಷ್ಟು ಫಸ್ಟ್ ಕ್ಲಾಸ್ ಕಲರ್ ಬಂದಿದೆ. ಈಗ ರಸ್ಮಲಾಯಿ ಕಲರ್ ಆಗಿದೆ. ಈಗ ಇದು ಆರೈತಿ. ಈಗ ಇದನ್ನೇನು ಮಾಡಬೇಕು, ಸಣ್ಣ 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 ಉಂಡೆ ಮಾಡಬೇಕು. ಸಣ್ಣ ಉಂಡೆ ಮಾಡಿ ಒಂದು ಸಾಣಿಗೆ ಇಟ್ಟಿನಿ. ಕೆಳಗೆ ನೀರು ಹಾಕೀನಿ. ಸಣ್ಣ ಉಂಡೆ ಮಾಡಿ ಇದನ್ನು ಬೇಯಿಸ್ಕೋಬೇಕು. ಈಗ ನೋಡ್ರಿ ಬೆಂದಿದೆ. ಇದು ಫಸ್ಟ್ ಕ್ಲಾಸ್. ವಾವ್, ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ ನೋಡ್ರಿ.
ರಸ್ಮಲಾಯಿ, ಮ್ಯಾಂಗೋ ರಸ್ಮಲಾಯಿ. ಈಗ ಒಂದು ಸ್ವಲ್ಪ ಇದು ಆರಿಂದ ಈ ಹಾಲಿನ ಖೀರ್ ಮಾಡ್ಕೊಂಡಿವಲ್ಲ ಇದರಲ್ಲೇ ಹಾಕ್ಕೊಳ್ಳೋಣಂತ. ಒಂದು 5 ನಿಮಿಷ ಆರಲಿಕ್ಕೆ ಬಿಡಬೇಕು ಇದನ್ನು. ಇದು ಆರಿದೆ, ಈಗ ಇದನ್ನು ಒಂದೊಂದೇ ಹಾಕ್ಕೊಳ್ಳೋಣಂತ. ಇದಕ್ಕೆ ಈಗೆಲ್ಲ ಇದ್ರಾಗ ಹಾಕಿನಿ. ಈಗ ಚೆನ್ನಾಗಿ ಕ್ಯಾಡ್ಸ್ಬೇಕು. ವಾವ್, ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಕಾಣಿಸ್ತಾ ಇದೆ ಈಗ ನೋಡಿ. ಇದನ್ನು ಚಲೋತ್ನಿಗೆ ಕೈ ಆಡಿಸೋಣಂತ. ಚಲೋತ್ನಿಗೆ ಕೈ ಆಡಿಸಿ ಸ್ವಲ್ಪ ನೆನೆಲಿಕ್ಕೆ ಬಿಡೋಣ. ಇದನ್ನು ನೀವು ಹಾಗೇನೂ ತಿನ್ಬೋದು, ಇಲ್ಲಾಂದ್ರೆ ಫ್ರಿಜ್ನಾಗಿಟ್ಟರೆ ತಂಪಂದು ಭಾರಿ ಟೇಸ್ಟ್ ಹತ್ತೈತಿ. ಫ್ರಿಜ್ನಾಗಿಟ್ಟು ತಂಪಂದು ರಸ್ಮಲಾಯಿ ತಿಂದ್ರೆ ವಾ ಎಂಥ ರುಚಿ ಅಂತಂದ್ರಿ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ. ಈಗ ಕಲರ್ಫುಲ್ ರಸ್ಮಲಾಯಿ ರೆಡಿ ಆಗಿದೆ. ಈಗ ಇದರ ಮೇಲ್ಗಡೆ ಗಾರ್ನಿಷ್ ಮಾಡೋಣಂತ. ಸ್ವಲ್ಪ ಬಾದಾಮಿ ಪೌಡ್ರ್ ಮಾಡ್ಕೊಂಡಿದ್ದು, ಹಾಗೆಯೇ ಪಿಸ್ತಾ, ಒಂದೆರಡು ಕೇಸರ್ ಹಾಕ್ಕೊಳ್ಳೋಣಂತ. ಈಗ ನೋಡ್ರಿ, ಮ್ಯಾಂಗೋ ರಸ್ಮಲಾಯ್ ರೆಡಿ ಟು ಈಟ್. ವಾವ್, ಸೂಪರ್ ಆಗಿದೆ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಫ್ರಿಜ್ನಲ್ಲಿ ಇಡ್ತೀನಿ. ಈಗ ತಂಪಾಗೈತಿ ಮ್ಯಾಂಗೋ ರಸ್ಮಲಾಯಿ. ವಾವ್, ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಆಗೈತಿ. ಮತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.